Hello everyone, welcome back to my channel. Today we are going to talk one more episode of healthy eating. ಎಲ್ಲರಿಗೂ ಅಪ್ಲೈ ಆಗೋ ತರ ಬಜೆಟ್ ಫ್ರೆಂಡ್ಲಿ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬಹುದಾದಂತ ಒಂದು ಪ್ರೋಟೀನ್ ನ ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ. ಅದು ಯಾವುದು ಅಂತಾನೆ ನನ್ ಅದರ್ ದ್ಯಾನ್ ಟೋಫು. ಎಸ್, ಟೋಫು ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಟೋಫು ಅಂದ್ರೆ ಏನು ಅಂತ. ಟೋಫು ಅಂದ್ರೆ ಜಸ್ಟ್ 2 minutes ಶಾರ್ಟ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಈ ಇಂಟ್ರೊಡಕ್ಷನ್ ಅಲ್ಲಿ ಟೋಫು ಅಂದ್ರೇನು, ಟೋಫುನ ಯಾವ್ದ್ರಿಂದ ಮಾಡಿರ್ತೀವಿ, ಟೋಫುದು ಮಾರ್ಕೆಟ್ ಪ್ರೈಸ್ ಎಷ್ಟು, ಟೋಫುಲಿ ಎಷ್ಟು ಪ್ರೋಟೀನ್ ಕಂಟೆಂಟ್ ಇರುತ್ತೆ, ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಟೋಫುನ ಸೋಯಾಬೀನ್ ಅನ್ನೋ ಒಂದು ಕಾಳಿಂದ ಮಾಡಿರ್ತಾರೆ. ಸೋಯಾಬೀನ್ ನಿಮ್ಗೆ ಎಲ್ಲರಿಗೂ ಗೊತ್ತಿಲ್ಲ ಅಂತಂದ್ರೆ ನೋಡಿ ಇಲ್ಲಿ ಟ್ಯಾಗ್ ಮಾಡಿರ್ತೀನಿ. ಸೋಯಾಬೀನ್ ಕಾಳಲ್ಲಿ ಎಲ್ಲಾ ಕಾಳಿಗೂ ಕಂಪೇರ್ ಮಾಡಿದ್ರು ಯಥೇಚ್ಛವಾಗಿರುವಂತಹ ಪ್ರೋಟೀನ್ ಇರುತ್ತೆ. ಹಾಗಾದ್ರೆ ಸೋಯಾಗೂ ಟೋಫುಗೂ ಏನ್ ಡಿಫ್ರೆನ್ಸ್? ಸೋಯಾನ ಡೈರೆಕ್ಟ್ ಆಗಿ ನಾವು ಕನ್ಸ್ಯೂಮ್ ಮಾಡ್ಬೋದಲ್ಲ, ತಿನ್ಬೋದಲ್ವಾ ಅಂತ ಅನ್ನೋದಾದ್ರೆ, ಸೋಯಾದಲ್ಲಿ ಹೈಯೆಸ್ಟ್ ಕ್ಯಾಲೋರಿ 100 grams ಆಫ್ ಸೋಯಾದಲ್ಲಿ 432 ಕ್ಯಾಲೋರೀಸ್ ಇರುತ್ತೆ. ಆದ್ರೆ ಟೋಫುಲಿ 100 grams ಅಲ್ಲಿ 144 144 ಕ್ಯಾಲೋರೀಸ್ ಇರುತ್ತೆ. ದೀಸ್ ಆರ್ ದ ಟೂ ಮೇಜರ್ ಡಿಫ್ರೆನ್ಸ್. ಹಾಗಾದ್ರೆ ವಾಟ್ ಇಸ್ ದ ಅಡ್ವಾಂಟೇಜ್ ಆಫ್ ಟೋಫು ಓವರ್ ಸೋಯಾಗೆ ಕಂಪೇರ್ ಮಾಡಿದ್ರೆ ಟೋಫುದ ಅಡ್ವಾಂಟೇಜ್ ಏನು ಅಂತಂದ್ರೆ, ನೀವು ಟೋಫು ಮಾಡಕ್ಕೆ ಸೋಯಾನ ಸೋಕ್ ಮಾಡ್ತೀರಲ್ವಾ, ಅವಾಗ ಆಂಟಿ ನ್ಯೂಟ್ರಿಟಿವ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ, ಆಯ್ತಾ. ಈ ಆಂಟಿ ನ್ಯೂಟ್ರಿಟಿವ್ ಫ್ಯಾಕ್ಟರ್ಸ್ ಅದು ಹೊಟ್ಟೆನ ಅಪ್ಸೆಟ್ ಮಾಡುತ್ತೆ. ಲೈಕ್ ಗ್ಯಾಸ್ ಆಗ್ಬೋದು, ಇಲ್ಲ ಅಂತಂದ್ರೆ ನಿಮ್ಗೆ ವಾಯ ಆತರ ಹೇಳ್ತಿರಲ್ವಾ, ಗ್ಯಾಸು, ಬ್ಲೋಟಿಂಗು ಈ ತರ ಆಗುತ್ತೆ. ನೀವು ಈ ಸೋಯಾನ ಸೋಕ್ ಮಾಡೋದ್ರಿಂದ ಇದನ್ನ ಅವಾಯ್ಡ್ ಮಾಡ್ಬೋದು. ಓಕೆ, ಟೋಫು ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಅದರಲ್ಲಿರೋ ಫ್ಯಾಟ್ ಕಂಟೆಂಟ್ ಕೂಡ ರಿಡ್ಯೂಸ್ ಆಗುತ್ತೆ. ದೀಸ್ ಆರ್ ದ ಟೂ ಮೇನ್ ಅಡ್ವಾಂಟೇಜ್ ಆಫ್ ಟೋಫು ಓವರ್ ಸೋಯಾ ಕಂಪೇರ್ ಮಾಡಿದ್ರೆ ಟೋಫುದು ಇದು ಅಡ್ವಾಂಟೇಜ್. ಸೋಯಾನ ಮಿನಿಮಮ್ ಅಮೌಂಟ್, ಸೋಕ್ ಮಾಡಿರೋ ಸೋಯಾನ ಮಿನಿಮಮ್ ಅಮೌಂಟ್ ಅಲ್ಲಿ ನಾವು ದೋಸೆ ಮತ್ತೆ ಇಡ್ಲಿ ಪ್ರಿಪರೇಷನ್ಗೂ ಕೂಡ ಯೂಸ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ನಾವು ಕನ್ಸಿಡರ್ ಮಾಡ್ಬೇಕಾಗಿರೋಂಥ ಥಿಂಗ್ ಏನಂತಂದ್ರೆ, ಸೋಯಾ ಪ್ರೈಸ್ ಎಷ್ಟು, ಟೋಫು ಪ್ರೈಸ್ ಎಷ್ಟು ಮಾರ್ಕೆಟ್ ನಲ್ಲಿ. ಅರ್ಧ kg ಸೋಯಾ ಪ್ರೈಸ್ ಎಷ್ಟು ಅಂತಂದ್ರೆ ಇಟ್ ಈಸ್ ಓನ್ಲಿ ಜಸ್ಟ್ 68 rupees. ಮೇ ಬಿ ಡಿಫ್ರೆಂಟ್ ಮಾರ್ಕೆಟ್. ಓಕೆ, ವಿ ಕ್ಯಾನ್ ಗಿವ್ ದ ರೇಂಜ್ 68 to 100 ಓನ್ಲಿ. 100 ತನಕ ಮೇಜರ್ ರೇಂಜ್ ಅಲ್ಲಿ ಇಟ್ಕೊಳ್ಳೋಣ. 500 ಗ್ರಾಮ್ಸ್ಗೆ 1 kg ಅರೌಂಡ್ 120 to 150 rupees ಅಂತ ಅನ್ಕೊಳ್ಳೋಣ. ಹಾಗಾದ್ರೆ 200 grams ಆಫ್ ಟೋಫು ಪ್ರೈಸ್ ಎಷ್ಟು ಗೊತ್ತಾ? ಜಸ್ಟ್ ಲುಕ್ ಅಟ್ ಹಿಯರ್. ಡಿಫ್ರೆಂಟ್ ಬ್ರ್ಯಾಂಡ್ಸ್ ಡಿಫ್ರೆಂಟ್ ಪ್ರೈಸ್ ಇದೆ. ಇಲ್ಲಿ ನಾನು ಮಿನಿಮಮ್ ಪ್ರೈಸ್ ನ ತೋರಿಸ್ತಾ ಇದ್ದೀನಿ, 190 rupees. ಇಟ್ ಇಸ್ ಟೂ ಮಚ್. ವಿತ್ ಆಲ್ ದ ಬೆನಿಫಿಟ್ ಆಫ್ ಟೋಫು, ನೌ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ಟೋಫು. ನಾವು ಈ ಸೋಯಾನ ಟೋಫುಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಒಂದು ಫ್ಯಾಟ್ ಕಂಟೆಂಟ್ ಕಮ್ಮಿ ಆಗುತ್ತೆ, ಕ್ಯಾಲೋರಿ ಕಂಟೆಂಟ್ ಕಮ್ಮಿ ಆಗುತ್ತೆ, ಪ್ರೋಟೀನು ಇಂಟ್ಯಾಕ್ಟ್ ಆಗಿ ಇರುತ್ತೆ. ಪ್ರೋಟೀನ್ ಕಂಟೆಂಟ್ ಓಂಟ್ ಕಾಂಪ್ರಮೈಸ್. ದೆನ್ ಐ ವಿಲ್ ಶೋ ಯು. ಜಸ್ಟ್ ನನ್ನ ಹತ್ರ ಇವಾಗ 200 grams ಆಫ್ ಸೋಯಾನ ತಗೊಂತಾ ಇದೀನಿ. 200 ಗ್ರಾಮ್ ಆಫ್ ಸೋಯಾದಲ್ಲಿ ಎಷ್ಟು ಫೈನಲಿ ಟೋಫು ಬರುತ್ತೆ, ಆಲ್ಮೋಸ್ಟ್ 200 ಗ್ರಾಮ್ ತಗೊಂತಾ ಇದೀನಿ. ಅದನ್ನ ಓವರ್ ನೈಟ್ ಸೋಕ್ ಮಾಡ್ಬೇಕು. ರಾತ್ರಿ ಇಡೀ ಸೋಕ್ ಮಾಡಿದ್ಮೇಲೆ ಕ್ಲೀನ್ ಆಗಿ ಅದನ್ನ ಪ್ರೆಸ್ ಮಾಡಿ ತೆಗಿಬೇಕು. ಅಲ್ಲಿ ಸಿಪ್ಪೆ ಬರ್ತಿದೆಯಲ್ಲ, 3 times ಕ್ಲೀನ್ ಆಗಿ ವಾಶ್ ಮಾಡಿ ಆ ಸಿಪ್ಪೆನೆಲ್ಲ ರಿಮೂವ್ ಮಾಡಿ, ದೆನ್ 2 portion ಆಗಿ ನಾನು ಇದನ್ನ ಗ್ರೈಂಡ್ ಮಾಡ್ಕೊತಾ ಇದೀನಿ. ಗ್ರೈಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ತರ ಗ್ರೈಂಡ್ ಮಾಡಬೇಕು ಅಂದ್ರೆ, 1 2 to 3 ಹಾಕಿದ್ಮೇಲೆ ಅದಕ್ಕೆ ಚೆನ್ನಾಗಿ ವಾಟರ್ ಹಾಕಿ ಗ್ರೈಂಡ್ ಮಾಡಿ ಫೈನ್ ಪೇಸ್ಟ್ ಆಗಬೇಕು. ತುಂಬಾ ಸೆಮಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರಬೇಕು. ಅದು ಈವನ್ ನಾಟ್ ದೋಸೆ ಬ್ಯಾಟರ್ ತರನೂ ಆಗಬಾರ್ದು, ಸೆಮಿ ಲಿಕ್ವಿಡ್ ನೀವು ಸೋಸ್ಕೊಳ್ಳೋ ತರ ಹಾಕಬೇಕು. ನೋಡಿ ಇಲ್ಲಿ ತೋರಿಸ್ತಾ ಇದೀನಲ್ಲ, ಈ ತರ ಕನ್ಸಿಸ್ಟೆನ್ಸಿ ಬರಬೇಕು. ಅದನ್ನ ನಾರ್ಮಲ್ ಆಗಿ ನಿಮ್ಮ ಹತ್ರ ಜರಡಿ ಯಾವ್ದಾರು ಇರುತ್ತಲ್ಲ, ಅದರಲ್ಲಿ ಜರಡಿ ಮಾಡ್ಕೊಳ್ಳಿ. ಒಂದು ಸಲ ಜರಡಿ ಮಾಡಿ, ಇನ್ನೊಂದ್ಸಲ ಅದು ಏನು ಬರುತ್ತೆ ಮೇಲ್ಗಡೆ ಅನ್ಫಿಲ್ಟರ್ಡ್ ಆಗಿರೋದು ಕಂಟೆಂಟ್ ಬರುತ್ತಲ್ಲ, ಪುನಃ ಅದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ಇದೇ ಸಲ 2 to 3 times ರಿಪೀಟ್ ಮಾಡಿ. ಒಂದ್ಸಲ ಹಾಕಿದ್ನ 2 to 3 times ರಿಪೀಟ್ ಮಾಡಿ 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 ಮಾಡಿದ್ಮೇಲೆ ನಿಮಗೆ ಫೈನಲಿ ಅನ್ಫಿಲ್ಟರ್ಡ್ ಕಂಟೆಂಟ್ ಬರುತ್ತೆ. ಅದನ್ನ ವೇಸ್ಟ್ ಮಾಡಬೇಡಿ, ಅದರಲ್ಲೂ ಕೂಡ ಪ್ರೋಟೀನ್ ಇರುತ್ತೆ. ಅದನ್ನ ಆಲ್ಸೋ ನೀವು ಇಟ್ಕೊಳ್ಳಿ. ಹಾಗೆ ನಾನು ಏನು ಮಾಡಬೇಕು ಅಂತ ನಿಮಗೆ ತೋರಿಸ್ತೀನಿ. ಎಲ್ಲ ಗ್ರೈಂಡ್ ಆದಮೇಲೆ ಇನ್ನೊಂದ್ಸಲ ಫಿಲ್ಟರ್ ಮಾಡ್ಕೊಳ್ಳಿ. ಫಿಲ್ಟರ್ ಮಾಡ್ಕೊಂಡ್ಮೇಲೆ ಲೋ ಫ್ಲೇಮಲ್ಲಿ ಅದನ್ನ ಕಾಯಕ್ಕಿಡಿ. ಸ್ಲೋ ಆಗಿ ಲೋ ಫ್ಲೇಮಲ್ಲಿ ಅದನ್ನ ಕಾಯಿಲಿ. ಯಾಕೆ ಅಂತಂದರೆ ಅದ್ರ ಮೇಲ್ಗಡೆ ಪುನಃ ಫ್ಯಾಟ್ ಕಂಟೆಂಟು ನಿಮಗೆ ಸಿಗುತ್ತೆ. ನಾನು ತೋರಿಸ್ತೀನಿ ಅದನ್ನ. ಆಮೇಲೆ ಅವಾಗವಾಗ ತಿರುಗಿಸ್ತಾ ಇರಿ. ಇವಾಗ ನೋಡಿ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಫ್ಲೋಟ್ ಇದೆ. ಅದನ್ನೇನು ಮಾಡಿ ಅಂತಂದರೆ, ನಿಮಗೆ ಕಾಫಿ ಸೋಸಲ್ಲಿ ಜಾಲರಿ ಇರುತ್ತಲ್ಲ, ಅದರಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತೊಗೊಂಡು ರಿಮೂವ್ ಮಾಡ್ಕೊಳ್ಳಿ. ಕಾಫಿ ಸೋಸೋ ಜಾಲರಿಲಿ ಸ್ಲೋಲಿ ಹಾಗೆಯೇ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡು ಆದಮೇಲೆ ಲೋ ಫ್ಲೇಮಲ್ಲಿ ಹಾಗೆ ತಿರುಗಿಸ್ತಾ ಇರಿ ಸ್ವಲ್ಪ. ಇಲ್ಲ ಅಂತಂದರೆ ಏನಾಗಲ್ಲ, ತಿರುಗಿಸ್ತಾ ಇರಿ.
ಮೊಮೆಂಟಲ್ಲಿ ಲೋ ಫ್ಲೇಮಲ್ಲಿ ಹೀಟ್ ಮಾಡಾದಮೇಲೆ ನಿಮಗೆ ಮೇಲ್ಗಡೆ ಫ್ಯಾಟ್ ಒಂದು ಲೇಯರ್ ಬರುತ್ತೆ, ಅದನ್ನು ರಿಮೂವ್ ಮಾಡಿಬಿಡಿ. ಸೊ ಫ್ಯಾಟ್ ಲೇಯರ್ ರಿಮೂವ್ ಆಗಿದೆ. ಇವಾಗ ನಾನೇನು ಮಾಡ್ತೀನಿ, ಅದನ್ನ ಒಡಿಸ್ಬೇಕು, ಮೀನ್ಸ್ ಕೋಆಗ್ಲೇಟ್ ಆಗಬೇಕದು. ಸೊ ಅದಕ್ಕೆ ವಿನೆಗರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮೂರಲ್ಲೆಲ್ಲ ಹೋದರೆ ಒಂದು 55 ರೂಪಾಯಿ ಸಿಗುತ್ತೆ. ನಿಮ್ಮ ಹತ್ರ ವಿನೆಗರ್ ಇಲ್ಲ ಅಂತಂದರೆ ನಿಂಬೆಹಣ್ಣು ಆಪ್ಷನಲ್ಲು. ಇಲ್ಲಿ ನಾನು ಒಂದು ಸಲಿಗೆ ನಾವು ಹಾಕಬಾರ್ದು, ಇಲ್ಲಿ ಪ್ರೋಟೀನು ಮತ್ತು ಆ್ಯಸಿಡ್, ವಿನೆಗರ್ ಅನ್ನೋದು ಆ್ಯಸಿಡು ಎರಡದು ರೇಷಿಯೋ ಒಂದು ಸ್ಟ್ಯಾಂಡರ್ಡೈಸ್ ಆಗಿರುತ್ತೆ. ಸೊ ಏನು ಮಾಡಿ ಅಂದರೆ ಸ್ಲೋಲಿ ಹಾಕ್ಕೊಳ್ಳಿ. ಹಾಲು ಎಷ್ಟು ಚೆನ್ನಾಗಿರೋ ಹಾಲು ಇವಾಗ ಎಷ್ಟು ಚೆನ್ನಾಗಿ ಕೋಗ್ಲೇಟ್ ಆಗುತ್ತೆ, ಹೊಡೆಯುತ್ತೆ ನೋಡ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ತುಂಬ ಹಾರ್ಡ್ ಆಗಿಬಿಡುತ್ತೆ. ನೀವು ಒಂದೇ ಸಲಿಗೆ ಹಾಕ್ಬಿಟ್ರೆ ತುಂಬ ಗಟ್ಟಿ ಬಂದುಬಿಡುತ್ತೆ ಟೋಫು. ಅದಕ್ಕೆ ನಿಮಗೆ ಒಳ್ಳೆ ಕನ್ಸಿಸ್ಟೆಂಟಿ ಮಾಯ್ಸ್ಟಾಗಿ ಚೆನ್ನಾಗಿ ಬರಬೇಕು ಅಂತಂದರೆ ಕೀ ಇಸ್ ಸ್ಲೋ ಆಗಿ ಹಾಕಿ. ನೋಡಿ ಇವಾಗ ಕಂಪ್ಲೀಟಾಗಿ ಹುರಿದಿದೆ. ಇದನ್ನು ನಾನು ಒಂದು ಕೆಳಗಡೆ ತೂತು ಬೋಸಿ ಇಕ್ಕಿದ್ದೀನಿ. ಅದ್ರ ಮೇಲೆ ಮಸ್ಲಿನ್ ಕ್ಲಾತ್, ಇದೆಲ್ಲ ಬಟ್ಟೆ ಅಂಗಡಿಗಳಲ್ಲೂ ಸಿಗುತ್ತೆ. ಈ ಮಸ್ಲಿನ್ ಕ್ಲಾತ್ನ ತೊಗೊಬಂದು ಅದನ್ನು ನಾನು ಹಾಕ್ತಾಯಿದ್ದೀನಿ, ಪೋರ್ ಮಾಡ್ತಾಯಿದ್ದೀನಿ. ಸೊ ಪೋರ್ ಮಾಡಿದ್ದೀನಿ. ಸ್ವಲ್ಪ ಅದ್ರ ಮೇಲೆ ಏನು ಮಾಡ್ತೀನಿ ಅಂತಂದರೆ, ಕಂಪ್ಲೀಟಾಗಿ ಪೋರ್ ಮಾಡಿದ್ಮೇಲೆ ನೀರನ್ನ ತೊಗೊಂಡು ಅದು ಫಸ್ಟು ಅದನ್ನ ಎಲ್ಲ ಡ್ರೈನ್ ಔಟ್ ಮಾಡ್ತೀನಿ. ಕೆಳಗಡೆ ನೋಡಿ ಎಷ್ಟು ಕ್ಲೀನಾಗಿ ನೀರಿನ ಅಂಶ ಮತ್ತು ಪ್ರೋಟೀನ್ ಅಂಶ ಎಷ್ಟು ಚೆನ್ನಾಗಿ ಸಪ್ರೇಟ್ ಆಗಿದೆ ಅಂತಂದರೆ, ಅಷ್ಟು ಚೆನ್ನಾಗಿ ಹಾಲಿಂದ ಅದು ಸಪ್ರೇಟ್ ಆಗಿದೆ. ಮೇಲ್ಗಡೆ ವಿನೆಗರ್ದೆಲ್ಲ ಸ್ಮೆಲ್ ಹೋಗಬೇಕಲ್ವ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ತಣ್ಣೀರನ್ನ ತೊಗೊಂಡು ಡ್ರೈನ್ ಔಟ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪನೇ ಹಾಕ್ಕೊಂಡು ವಿನೆಗರ್ದು ಹುಳಿ ಸ್ಮೆಲ್ ಬರುತ್ತೆ. ಸೊ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಅಂತ ಹಾಕಿ ಕ್ಲಿಯರ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ಎಷ್ಟು ಸಿಂಪಲಾಗಿ ಹೇಳ್ಕೊಡ್ತೀನಿ. ಮೋಲ್ಡ್ಸು ಅವೈಲಬಲ್ ಇದೆ. ಸೊ ನನ್ನ ಹತ್ರ ಮೋಲ್ಡ್ಸ್ ಇದೆ, ಬಟ್ ನಿಮಗೆ ಕನ್ವೀನಿಯೆಂಟ್ ಆಗೋ ಥರ ಸಿಂಪಲಾಗಿ ಯಾವ ಥರ ಮಾಡ್ಬೋದು ಅಂತಂದರೆ, ಅಲ್ಲಿ ನಾನು ರಬ್ಬರ್ ಕಟ್ಟಿ ಮಸ್ಲಿನ್ ಕ್ಲಾತ್ ಮೇಲೆ ಯಾವುದೋ ಒಂದು ವೆಯ್ಟ್ ಇಡಬೇಕು. ಇವಾಗ ನಾನು ಅಲ್ಲಿ ನಿಮಗೆ ಟೋಫುದು ಒಂದು ಮೇಲ್ಗಡೆ ಅನ್ಫಿಲ್ಟರ್ಡ್ ಆಗಿ ಫಿಲ್ಟರ್ ಆಗದೇ ಇರೋಂಥದ್ದು ಒಂದು ಸಿಕ್ಕಂತಲ್ವ, ಅದನ್ನು ಯಾವ ಥರ ಯೂಸ್ ಮಾಡ್ಬೋದು ಅಂದರೆ, ದೋಸೆ ಬ್ಯಾಟರ್ ಇಲ್ಲ ಇಡ್ಲಿ ಬ್ಯಾಟರ್ ಏನಾದರೂ ಇತ್ತು, ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ಅಂತಂದರೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಆ್ಯಸ್ ಸಿಂಪಲ್ ಆಸ್. ಅದು ಪ್ರೋಟೀನ್ ಕಂಟೆಂಟ್ ಜಾಸ್ತಿಯಾಗಿ ಹೈ ಪ್ರೋಟೀನ್ ಇಡ್ಲಿ ಇಲ್ಲ ಹೈ ಪ್ರೋಟೀನ್ ದೋಸೆನೂ ಕೂಡ ನೀವು ಪ್ರಿಪೇರ್ ಮಾಡ್ಕೋಬೋದು. ಇದನ್ನು ಓವರ್ ನೈಟ್ ಇಟ್ಬಿಡ್ತೀನಿ ನಾನು, ನನ್ನ ಹತ್ರ ಅವೈಲಬಲ್ ಇತ್ತು. ಸೊ ಹಾಗಾಗಿ ಮಿಕ್ಸ್ ಮಾಡಿಟ್ಟೆ. ಇವಾಗ ನೋಡೋಣ ಬನ್ನಿ. ಜಸ್ಟ್ 20 ಮಿನಿಟ್ಸ್ ಮಾತ್ರ ಇಡಬೇಕು, ಜಾಸ್ತಿ ಡ್ರೈ ಔಟ್ ಆಗಬಾರ್ದು. ವಾಟರ್ ಆಗ್ಬಿಟ್ಲೇ ಮಾಯ್ಶ್ಚರ್ ಕಂಟೆಂಟ್ ಉಡಿ ಥರ ಆಗಿಬಿಡುತ್ತೆ. ಸೊ ಮಾಯ್ಶ್ಚರ್ ಕಂಟೆಂಟ್ ಜಾಸ್ತಿ ರಿಮೂವ್ ಆಗಬಾರ್ದು. ಲೆಟ್ಸ್ ಸಿ ಇಟ್ ಕೇಮ್ ಅಂತ, ಹೆಂಗೆ ಬಂತು ಅಂತ ನೋಡೋಣ. ನೋಡಿ ಎಷ್ಟು ಪ್ರಾಪರಾಗಿ ಸಾಲಿಡಾಗಿ ಕಾಂಪ್ಯಾಕ್ಟ್ ಆಗಿದೆ. ಕಟ್ ಮಾಡೋಣ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ಟೋಫು ಅನ್ನೋದಕ್ಕೆ. ಪರ್ಫೆಕ್ಟ್ ಮಾಯ್ಸ್ಟ್ ಟೋಫು ಬಂದಿದೆ. ನೋಡೋಣ ಫರ್ದರ್ ಕಟ್ ಮಾಡೋಣ, ಇಲ್ಲಾಂದರೆ ಏನಾದ್ರೂ ಕೆಲವು ಸಲ ಏನಾಗುತ್ತೆ ಪುಡಿ ಥರ ಆಗುತ್ತೆ. ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಎಲ್ಲನೂ ಕಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸಿ ಎಷ್ಟು ಚೆನ್ನಾಗಿ ಎಲ್ಲ ಕಟ್ ಆಗ್ತಾ ಇದೆ. ನಾನು ಎಲ್ಲನೂ ಪೂರ್ತಿ ಕಟ್ ಮಾಡ್ತೀನಿ. ಪೂರ್ತಿ ಕಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಒಂದು ತೊಗೊಂಡು ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಮಾಯ್ಸ್ಟ್ ಆಗಿದೆ, ಯಾವ ಥರ ಚೆನ್ನಾಗಿದೆ. ನೋಡಿ ಎಷ್ಟು ಕಾಂಪ್ಯಾಕ್ಟಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ. ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ರೆಸಿಪಿ ವಿ ಕ್ಯಾನ್ ಮೇಕ್ ಇದರಿಂದ, ಟೋಫುಯಿಂದ. ಇದನ್ನ ಫ್ರಿಡ್ಜಲ್ಲಿ ಇಲ್ಲಾಂದ್ರೆ 15 days ಸ್ಟೋರ್ ಮಾಡಿ ಇಡ್ಬೋದು. ನೋಡಿದ್ರಲ್ಲ ಟೋಫು ಹೇಗೆ ಮಾಡೋದು ಅಂತ. ನಾನಿಲ್ಲಿ ತೊಗೊಂಡಿರೋದು 200 ಗ್ರಾಮ್ ಆಫ್ ಸೋಯಾ, ವಿಚ್ ಇಸ್ ಆಲ್ಮೋಸ್ಟ್ ಅರೌಂಡ್ 23 rupees. ಈ 23 rupeesಲ್ಲಿ ನನಗೆ ಎಷ್ಟು ಟೋಫು ಬಂದಿದೆ ಅಂದರೆ, ಲೆಟ್ಸ್ ಸಿ. ಎಸ್, ಇಟ್ಸ್ ಆಲ್ಮೋಸ್ಟ್ 500 ಗ್ರಾಮ್ ಟೋಫು ಬಂದಿದೆ. ನಾನು ಆಗಲೇ ತೋರಿಸಿದ ಹಾಗೆ 200 ಗ್ರಾಮ್ಗೆ 190 ರೂಪಾಯಿ. ಸೊ ಇಲ್ಲಿ 500 ಗ್ರಾಮ್ ಅಂತಂದರೆ ಹೆಚ್ಚು ಕಮ್ಮಿ ಇಲ್ಲ ಅಂದರೆ ಇಟ್ ಇಸ್ ಕಾಸ್ಟ್ ಅರೌಂಡ್ 500 rupees ಓನ್ಲಿ, ರೈಟ್. ಸೊ 500 rupees, 23 ರೂಪಾಯಿಲಿ ನೀವು 500 rupees ಟೋಫುನ ಪ್ರಿಪೇರ್ ಮಾಡ್ಬೋದು. ಸೊ ನೀವು ಈ 500 rupees 100 ಗ್ರಾಮ್ ಆಫ್ ಟೋಫುನಲ್ಲಿ ಇಲ್ಲಾಂದ್ರೆ ಆಲ್ಮೋಸ್ಟ್ 20 grams ಆಫ್ ಪ್ರೋಟೀನ್ ಇರುತ್ತೆ ಪರ್ ಮೀಲ್. ನೀವು ಒಂದು ವಾರಕ್ಕೆದಲ್ಲಿ 5 ದಿನ ಹೆಚ್ಚು ಕಮ್ಮಿ ಪರ್ ಮೀಲ್ 20 grams ಆಫ್ ಪ್ರೋಟೀನ್ ಆರಾಮಾಗಿ ಈ ಟೋಫುನಲ್ಲಿ ನೀವು ಕನ್ಸ್ಯೂಮ್ ಮಾಡ್ಬೋದು. ಸೊ ಯಾರ್ಯಾರು ವೆಜಿಟೇರಿಯನ್ಸ್ ಇದ್ದೀರಾ, ನೀವು ಕಷ್ಟಪಡ್ತಾ ಇದ್ದೀರಾ ಪ್ರೋಟೀನ್ ಎಲ್ಲಿ ಅಂತ, ಸೊ ಯಾರ್ಯಾರು ವೆಯ್ಟ್ ಲಾಸ್ ಹಾಗಾದ್ರೆ ಗೋಲಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ, ಬಜೆಟ್ ಫ್ರೆಂಡ್ಲಿ ಪ್ರೋಟೀನ್ ಬೇಕು ಅಂತ ಯಾರು ಸರ್ಚ್ ಮಾಡಿದ್ರೆ, ದಿಸ್ ಇಸ್ ದ ಬೆಸ್ಟ್ ಚಾಯ್ಸ್. ನಾಟ್ ಓನ್ಲಿ ಫಾರ್ ದ ವೆಯ್ಟ್ ಲಾಸ್, ದ ಪ್ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕಿಡ್ಸು ಮತ್ತು ಹ್ಯೂಮನ್ನು, ಎಲ್ಲರಿಗೂ ತುಂಬ ಇಂಪಾರ್ಟೆಂಟು ಆಯಿತಾ ಪ್ರೋಟೀನು. ಇದು ಒನ್ ಆಫ್ ದ ಬಜೆಟ್ ಫ್ರೆಂಡ್ಲಿ ಪ್ರೋಟೀನ್ ಚಾಯ್ಸ್ ಅಂತ ಹೇಳ್ಬೋದು. ಈ ಟೋಫುಯಿಂದ ಡಿಫ್ರೆಂಟ್ ರೆಸಿಪೀಸ್ನ ಮಾಡ್ಬೋದು ನಾವು. ಕೆಲವೊಂದು ಕರಿಗಳನ್ನ ಮಾಡ್ತಾರೆ, ಮತ್ತು
ಅದು ಸ್ಪ್ರೆಡ್ ಚಪಾತಿ ಮೇಲೆ ಸ್ಪ್ರೆಡ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಕೆಲವ್ದು ರೋಲು ಪ್ಯಾಕು ಸ್ಯಾಂಡ್ವಿಚ್ಗಳಲ್ಲಿ ಯೂಸ್ ಮಾಡ್ಬೋದು ನಾವು. ಮತ್ತು ಪನ್ನೀರ್ ಆಲ್ಟರ್ನೇಟಿವ್ ಆಗಿ ನಾವು ಟೋಫುನ ಯೂಸ್ ಮಾಡ್ಬೋದು. ಆ್ಯಂಡ್ ಚಪಾತಿನಲ್ಲಿ ಸ್ಮ್ಯಾಶ್ ಮಾಡಿ ಚಪಾತಿನ ಮಾಡ್ಬೋದು. ನೀವು ಸ್ವಲ್ಪ ಟೇಸ್ಟ್ ಕಾಂಪ್ರಮೈಸ್ ಮಾಡ್ಕೊತೀನಿ ಅಂತ ಅಂದರೆ ಟೋಫುದು ಐಸ್ ಕ್ರೀಮ್ ಕೂಡ ಮಾಡ್ಬೋದು, ನಾನು ಟ್ರೈ ಮಾಡಿದ್ದೀನಿ. ಆ್ಯಂಡ್ ಟೋಫುದಲ್ಲಿ ಸ್ಮೂತಿ ಮಾಡ್ಬೋದು. ಸೊ ಯು ಕ್ಯಾನ್ ಡೂ ಡಿಫ್ರೆಂಟ್ ವೇಸ್. ಸೂಪ್ ಮಾಡ್ಬೋದು. ಸೊ ಯು ಕ್ಯಾನ್ ಮೇಕ್ ಇಟ್, ನೀವು ಸ್ಕಿಲ್ ಯೂಸ್ ಮಾಡಿಕೊಂಡು ನೀವು ಯು ಕ್ಯಾನ್ ಮೇಕ್ ಇಟ್ ಎನಿಥಿಂಗ್ ಫ್ರಮ್ ದ ಟೋಫು. ಇಟ್ಸ್ ಲೈಕ್ ರೈಸ್, ಇಕ್ವಿವೆಲೆಂಟ್ ರೈಸ್. ಯಾವುದೇ ಟೇಸ್ಟ್ ಇರೋದಿಲ್ಲ, ಬೇಸಿಕ್ ಟೇಸ್ಟು ಬ್ಲ್ಯಾಂಡ್ ಟೇಸ್ಟ್ ಇರುತ್ತೆ. ನೀವು ರೈಸಲ್ಲಿ ಯಾವ ಥರ ಚಿತ್ರಾನ್ನ, ಪಲಾವು, ಬಿರಿಯಾನಿ, ಪುಳಿಯೋಗರೆ ಈ ಥರ ಎಲ್ಲ ಡಿಫ್ರೆಂಟ್ ಫ್ಲೇವರ್ ರೈಸ್ ಯಾವ ಥರ ಮಾಡ್ತೀರಾ, ಅದೇ ಥರ ಈ ಟೋಫುಗೆ ನೀವು ಫ್ಲೇವರ್ನ ಫ್ಯೂಸ್ ಮಾಡಿ ಡಿಫ್ರೆಂಟ್ ಡಿಶಸ್ನ ಪ್ರಿಪೇರ್ ಮಾಡ್ಬೋದು. ನಿಮಗೆ ರೆಸಿಪಿ ಇಷ್ಟ ಆಗಿದ್ರೆ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ನನ್ನ ಈ ರೆಸಿಪಿ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.